ಇನ್ನು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಡ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಇದೆ ಅಂತ ಇಡಿ ಹೇಳ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಪತ್ನಿ ಪಾರ್ವತಿ ಅಕ್ರಮದಲ್ಲಿ ಭಾಗಿ ಅಂತ ಇಡಿ ಹೇಳ್ತಾ ಇದೆ. ಮೂಡ ಹಗರಣದ ಇಡಿ ರಿಪೋರ್ಟ್ನಿಂದ ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಶುರುವಾಗಿದೆ. ಬಿಜೆಪಿ ನಾಯಕರು ಒತ್ತಟ್ಟಿಗಿರಲಿ, ಕಾಂಗ್ರೆಸ್ನ ನಾಯಕರು ಕುತೂಹಲದಿಂದ ನೋಡ್ತಾ ಇರೋ ಪ್ರಕರಣ ಇದು. ಈಗ ಇಡಿ ಹೇಳ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ನಲ್ಲಿ ಸಂಚಲನ ಶುರುವಾಗಿದೆ. ಸಿಎಂ ವಿರುದ್ಧ ಅಧಿಕಾರ ದುರ್ಬಳಕೆ ಮಾಡಿ 14 ಸೈಟುಗಳನ್ನು ಪಡೆದುಕೊಂಡ ಆರೋಪ. ಅಕ್ರಮ ಸೈಟ್ ಮೂಲಕ 56 ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ ಅಂತ ಇಡಿ ಹೇಳ್ತಾ ಇದೆ. ಇಡಿ ತನಿಖಾ ರಿಪೋರ್ಟ್ ಬಯಲಾಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಇಡಿ ಹೇಳ್ತಾ ಇದೆ ಅಧಿಕಾರ ದುರುಪಯೋಗ ಅಂತ, ದುರ್ಬಳಕೆ ಮಾಡಿಕೊಂಡು 14 ಸೈಟುಗಳನ್ನ ಪಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದೆ. ಈ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸೈಟ್ ಪಡ್ಕೊಂಡಿದ್ರಿಂದ 56 ಕೋಟಿ ರೂಪಾಯಿಗಳ ಲಾಭ ಮಾಡಿಕೊಂಡಿದ್ದಾರೆ ಅಂತ ಇಡಿ ಹೇಳ್ತಾ ಇದೆ. ಒಂದೊಂದು ಬೆಳವಣಿಗೆ, ಇಡಿಯ ಒಂದೊಂದು ಬೆಳವಣಿಗೆ, ಒಂದೊಂದು ಹೆಜ್ಜೆ ಕಾಂಗ್ರೆಸ್ ಕುತೂಹಲದಿಂದ ನೋಡ್ತಾ ಇರೋ ನಾಯಕರಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಇದರ ಬಗ್ಗೆ ರಿಯಾಕ್ಷನ್ಸ್ ಕೂಡ ಬಂದಿದೆ. ಮೂಡ ಅಕ್ರಮದಲ್ಲಿ ನನ್ನ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ನನ್ನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ, ಅದು ಯಶಸ್ವಿ ಆಗೋದಿಲ್ಲ. ಇಡಿ ತನಿಖಾ ವರದಿ ಬಗ್ಗೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿಯ ತನಿಖೆ ರಾಜಕೀಯ ಪ್ರೇರಿತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮೂಡ ವಿಚಾರದಲ್ಲಿ ನಾನು ನಮ್ಮ ಕುಟುಂಬದವರು ಯಾವ ತಪ್ಪು ಮಾಡಿಲ್ಲ. ಈ ಕೇಸ್ನಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಶ್ನೆ ಬರೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದು, ಮನಿ ಲಾಂಡ್ರಿಂಗ್ ಜಪ್ತಿ ವಿಚಾರ ಕಾನೂನು ಪ್ರಕಾರ ಇಲ್ಲ ಅಂತ ಅರ್ಥ. ಮನಿ ಲಾಂಡ್ರಿಂಗ್ ಇದ್ದಿದ್ರೆ ಕೋರ್ಟ್ ಯಾಕೆ ತಡೆಯಾಜ್ಞೆ ಕೊಡ್ತಾ ಇತ್ತು? ಮಾಜಿ ಆಯುಕ್ತ ನಟೇಶ್ ತನಿಖೆಗೆ ತಡೆಯಾಜ್ಞೆ ಕೊಟ್ಟಿದ್ದನ್ನ ಇಲ್ಲಿ ಸಿದ್ದರಾಮಯ್ಯ ಅವರು ಉಲ್ಲೇಖಿಸ್ತಾ ಇದ್ದಾರೆ. ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಕೇಸು. ನೋಡಿ, ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದಷ್ಟೇ ಅಲ್ವಾ? ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ? ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನು ಹೇಳ್ಕೊಂಡು ಹೊರಟಿದ್ದಾರೆ BJP-ಯವರು. ಆದರೆ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ. ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ. ಹೌದು, ಖಂಡಿತ. ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸ್ಲಿ. ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ, ಮಾಡಿಲ್ಲ. ಬಟ್ ಆದರೂ ಬೇರೆ ಯಾರ್ಯಾರ್ದೋ ಪ್ರಾಪರ್ಟಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.